ಓಕೆ, ಇದೀಗ ತಮಿಳುನಾಡಿನ ಬಸ್ಸೊಂದಕ್ಕೆ ಕಲ್ಲು ಹೊಡೆದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನ್ಯೂಸ್ ಸಿಗ್ತಾ ಇದೆ. ಪ್ರಯಾಣಿಕರ ಸಮೇತ ಕಲ್ಲು ಅಂದರೆ ಬಸ್ಸಿಗೆ ಕಲ್ಲು ಬಿದ್ದ ನಂತರ ಡ್ರೈವರ್ ಸ್ಟೇಷನ್ಗೆ ಬಂದಿದ್ದಾರೆ. SJ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾಕೆ ಕಲ್ಲು ಹೊಡೆದ್ರು ಅಂತ ಈಗ ನೋಡ್ತಾ ಹೋಗೋಣ. ತಮಿಳುನಾಡು ಸರ್ಕಾರಿ ಬಸ್ಗೆ ಕಲ್ಲೇಟು ಬಿದ್ದಿದೆ. ಬೆಂಗಳೂರಿನಲ್ಲಿ ಚಲಿಸ್ತಾ ಇದ್ದ ಬಸ್ಗೆ ಯುವಕ ಕಲ್ಲು ಹೊಡೆದಿದ್ದಾನೆ. ಯಾಕಪ್ಪ, ಕಾರಣ ಏನು ಅಂದರೆ ನಿಲ್ಲಿಸಿಲ್ಲ ಅಂತ. ಸ್ಯಾಟಲೈಟ್ನಲ್ಲೇ ಫುಲ್ ರಶ್ ಆಗಿದೆ ಬಸ್ಸು, ನಿಲ್ಲಿಸಿಲ್ಲ ಅನ್ನೋ ಕಾರಣಕ್ಕೆ ಕಲ್ಲು ಹೊಡೆದಿದ್ದಾನಂತೆ. ಇದೀಗ ಪ್ಯಾಸೆಂಜರ್ ಸಮೇತ ಬಸ್ ಡ್ರೈವರ್ ಏನು ಮಾಡಿದ್ರು, ಸ್ಟೇಷನಿಗೆ ತಗೊಂಡೋಗಿ ಬಸ್ನ ನಿಲ್ಲಿಸಿದ್ದಾರೆ. ಇದಕ್ಕೆ ಮುಂದಕ್ಕೆ ಆ್ಯಕ್ಷನ್ ಏನು ತಗೊಳ್ತಾರೆ, ಆತ ಯಾರು ಏನು ಎತ್ತ ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಆಗುತ್ತೆ, ಯಾಕೆ ಹಿಂಗೆ ಮಾಡ್ದೆ ಅನ್ನೋದನ್ನು ಕೂಡ ಪೊಲೀಸರು ಕೇಳ್ತಾರೆ. ಫುಲ್ ರಶ್ ಆಗಿತ್ತು, ಬಸ್ ನಿಲ್ಲಿಸಲಿಲ್ಲ ಅನ್ನೋ ಕಾರಣಕ್ಕೇನೋ ಹಾಗೆ ಮಾಡಿದ್ನಂತೆ. ಹೌದಾ ಇಲ್ವೋ ಇವೆಲ್ಲವೂ ಕೂಡ, ಅಥವಾ ಕುಡ್ದ ನಶೆಯಲ್ಲಿ ಏನಾದರೂ ಹಾಗೆ ಮಾಡಿದ್ನ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಬಸ್ಸಲ್ಲಿ ಜನ ಇದ್ರು, ಯಾರ ತಲೆಗಾರು ಪೆಟ್ಟು ಬಿದ್ದಿದ್ದು ಕಲ್ಲಲ್ಲಿ ಹೊಡೆದಾಗ ಮೈಗೋ ಕೈಗೋ ತಲೆಗೋ ಪೆಟ್ಟು ಬಿದ್ದಿದ್ರೆ ಇನ್ನೊಂದು ರೀತಿಯ ದೊಡ್ಡ ಅನಾಹುತ ಆಗ್ತಾ ಇತ್ತು. ಓಕೆ, ಇದೀಗ ಕಂಡಕ್ಟರ್ ಆ ಯುವಕನನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿಚಾರಣೆ ಮಾಡಿದ ಬಳಿಕ ಆತ ಏನು ಕುಡ್ದು ಮಾಡಿದ್ನೋ ಅಥವಾ ನಿಜವಾಗಿಯೂ ಕಾದು ಬಸ್ ಸಿಗಲಿಲ್ಲ, ಕೊನೆಗೊಂದು ಬಸ್ ಬಂತು, ಅದು ನೋಡಿದ್ರೆ ಹಿಂಗೆ ಫುಲ್ ರಶ್ ಆಗಿದೆ ಅನ್ನೋ ಕೋಪಕ್ಕೆ ಹಾಗೆ ಮಾಡಿದ್ನೋ ಗೊತ್ತಾಗತ್ತೆ. ನೋಡೋಣ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ನಾಗೇಶ್. ನೆನ್ನೆ ರಾತ್ರಿ ಎಷ್ಟೊತ್ತಲ್ಲಾಗಿದ್ದ ಘಟನೆ, ಯಾಕೆ ಈತ ಈ ರೀತಿಯ ಗ್ರಂಪಾಟ ಮಾಡ್ದ, ಕುಡ್ದಂತಹ ನಶೆಯಲ್ಲಿ ಏನಾದರೂ ಇದ್ನ, ಮುಂದಕ್ಕೆ ಏನಾಯ್ತು ಈ ಘಟನೆ? ಇದು ಬೆಂಗಳೂರಿನ ಸ್ಯಾಟಲೈಟ್ ಇಂದ ತಮಿಳುನಾಡಿಗೆ ಹೋಗ್ತಿದ್ದಂತ ಬಸ್ಗೆ ನಿನ್ನೆ ರಾತ್ರಿ 10:30 ಸುಮಾರಿಗೆ ಯುವಕನೊಬ್ಬ ಹಿಂಬದಿಯಿಂದ ಕಲ್ಲು ಹೊಡೆದಿರುವಂತ ಘಟನೆ ನಡೆದಿರುವಂತದ್ದು. ಘಟನೆಯಲ್ಲಿ ಬಸ್ನ ಹಿಂಬದಿ ಗ್ಲಾಸ್ ಏನಿದೆ ಅದು ಸಂಪೂರ್ಣವಾಗಿ ಜಖಮ್ ಆಗಿರುವಂತದ್ದು. ಈ ಕಾರಣ ಏನು ಅನ್ನುವಂಥದ್ದನ್ನ ನೋಡಿದಂತ ಸಂದರ್ಭದಲ್ಲಿ ಯುವಕ ತಮಿಳುನಾಡಿಗೆ ಹೋಗ್ಲಿಕ್ಕೆ ಅಲ್ಲಿ ಅಂದ್ರೆ ಟೌನ್ ಹಾಲ್ ಬಳಿ ಇರುವಂತ ಬಸ್ ಸ್ಟಾಂಡ್ ಬಳಿ ಕಾಯ್ತಾ ಇದ್ದ. ಆ ಸಂದರ್ಭದಲ್ಲಿ ಸ್ಯಾಟಲೈಟ್ ಇಂದ ಬಸ್ ಸಂಪೂರ್ಣವಾಗಿ ರಶ್ ಆಗಿದ್ದ ಕಾರಣ ಸ್ಯಾಟಲೈಟ್ ಇಂದ ಬಂದಂತ ಬಸ್ಸು ಟೌನ್ ಹಾಲ್ ಬಳಿ ಬಸ್ ನಿಲ್ಸೋದಿಲ್ಲ. ಆ ಕಾರಣಕ್ಕೆ ರೊಚ್ಚಿಗೆದ್ದಂತಹ ಯುವಕ ಏಕಾಏಕಿ ಹಿಂಬದಿಯಿಂದ ಬಸ್ಗೆ ಕಲ್ಲು ಹೊಡೆದಿರುವಂತದ್ದು. ಪರಿಣಾಮ ಬಸ್ ಸಂಪೂರ್ಣವಾಗಿ ಜಖಮ್ ಆಗಿರೋ ಕಾರಣ ಪೊಲೀಸರಿಗೆ ಈ ವಿಚಾರವನ್ನ ತಿಳಿಸ್ತಾರೆ. ಕೂಡಲೇ SJ ಪಾರ್ಕ್ ಪೊಲೀಸರು ಸ್ಥಳಕ್ಕೆ ಬಂದು ಕಲ್ಲೊಡೆದಂತ ವ್ಯಕ್ತಿಯನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡಿರುವಂತದ್ದು. ಮೇಲ್ನೋಟಕ್ಕೆ ಈತ ಸಂಪೂರ್ಣವಾಗಿ ಪಾನಮತ್ತನಾಗಿದ್ದ ಅನ್ನುವಂತ ಕಾರಣ ತಿಳಿದು ಬಂದಿದೆ. ಪಾನಮತ್ತ ಆಗಿದ್ದ ಕಾರಣಕ್ಕಾಗಿ ಈ ರೀತಿ ಉದ್ರೇಕಗೊಂಡು ಕಲ್ಲನ್ನ ಹೊಡೆದಿದ್ದಾನೆ ಅನ್ನುವಂತ ಮಾಹಿತಿ ಇರುವಂತದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ SJ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದ್ದು ಕಲ್ಲೊಡೆದಂತ ವ್ಯಕ್ತಿಯನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಿರುವಂತದ್ದು. ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.